ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಇನ್ನಿಲ್ಲ. ನಾಳೆ ಹಿರಿಯ ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅವರ ಹುಟ್ಟೂರು ದಶಾವರ, ಚನ್ನಪಟ್ಟಣದ ದಶಾವರದಲ್ಲಿ ಅವರು ಹುಟ್ಟಿದ್ದು. ಅದೇ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಆಗ್ತಾ ಇವೆ. ನಾಳೆ ಮಧ್ಯಾಹ್ನ, ನಾಳೆ 11:30 ಸುಮಾರಿಗೆ, ಬೆಳಿಗ್ಗೆ 11:30 ಸುಮಾರಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆವರೆಗೂ ಕೂಡ ಮಲ್ಲೇಶ್ವರಂ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಅದಾದ ನಂತರ ಇಲ್ಲಿಂದ ಅವರ ಪಾರ್ಥಿವ ಹೊರಡುತ್ತೆ. ಚನ್ನಪಟ್ಟಣದಲ್ಲಿ ದಶಾವರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅವರ ಪುತ್ರ ಗೌತಮ್ ಮಾಧ್ಯಮಕ್ಕೆ ಈಗ ಮಾಹಿತಿಯನ್ನು ನೀಡಿದ್ದಾರೆ. ಚನ್ನಪಟ್ಟಣದ ದಶಾವರ ಗ್ರಾಮದಲ್ಲಿ ಈಗ ಸಿದ್ಧತೆಗಳನ್ನು ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಾಳೆ ಬಹುಶಃ ಇಲ್ಲಿಂದ 9 ಗಂಟೆ ಸುಮಾರಿಗೆ ಹೊರಡುತ್ತೆ ಪಾರ್ಥಿವ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಇಂಟಿಮೇಷನ್. ಯಾಕಂದರೆ ಅಲ್ಲಿ 11:15 ಇಲ್ಲಿಂದ ಹೊರಟು ಮಲ್ಲೇಶ್ವರಮಿಂದ ಚನ್ನಪಟ್ಟಣ ತಲುಪಿ ಅಲ್ಲಿ ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸರೋಜಾದೇವಿಯ ಹುಟ್ಟೂರು ದಶಾವರದಲ್ಲಿ ನಡೆಯಲಿರುವಂತಹ ಅಂತ್ಯಕ್ರಿಯೆ. ಹಾಗಾಗಿ ಸದ್ಯಕ್ಕೆ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶಾವರಕ್ಕೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ SP ಆರ್ ಶ್ರೀನಿವಾಸ್ ಗೌಡ ಅವರು. ಯಾವ ರೀತಿ ಬಂದೋಬಸ್ತ್ ಇರಬೇಕು ನಾಳೆ ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಈಗ ಸ್ಥಳದಲ್ಲೇ ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ನಾಳೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ಆ ಸ್ಥಳದಿಂದ ನಾವು ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ನಾಳೆ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಅವರ ಜಮೀನಲ್ಲಿ ಕೂಡ ಅವರ ಒಂದು ಅಂತ್ಯಕ್ರಿಯೆ ಕೂಡ ನೆರವೇರುವಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನೋಡಬಹುದು, ದಶವಾರ ಗ್ರಾಮದ ಬಳಿ ಇರುವಂತಹ ಅವರ ಒಂದು ಜಮೀನಲ್ಲಿಯೇ ನಾಳೆ ಮಧ್ಯಾಹ್ನ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಜಮೀನು ಒಂದು 3 ಎಕರೆ ಪ್ರದೇಶದಲ್ಲಿರುವಂತಹ ಜಮೀನು. ಪ್ರಮುಖವಾಗಿ ಜಮೀನಿನ ಮುಂಭಾಗದಲ್ಲೇ ಕೂಡ ನೋಡ್ಬೋದು ಡಾಕ್ಟರ್ ಬಿ ಸರೋಜಾದೇವಿ ಗಾರ್ಡನ್ ಅಂತ ಕೂಡ ನೇಮನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಇದೆ. ಆ ಒಂದು ಜಮೀನಲ್ಲಿಯೇ ನಾಳೆ ಮಧ್ಯಾಹ್ನದ ನಂತರದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಈ ಒಂದು ಜಮೀನಲ್ಲಿ ಸದ್ಯ ತೆಂಗು ಸೇರಿದಂತೆ ಬೇರೆ ಬೇರೆ ಮರಗಳಿದ್ದಾವೆ. ವ್ಯವಸಾಯವನ್ನು ಅಷ್ಟಾಗಿ ಮಾಡ್ತಾ ಇಲ್ಲ. ಇಲ್ಲಿನ ಅವರ ಕೃಷ್ಣಪ್ಪ ಅಂತ ಅವರು ಕೂಡ ಒಂದು ಜಮೀನನ್ನು ನೋಡ್ತಾರೆ. ಜಮೀನಿನಲ್ಲಿ ಪ್ರಮುಖವಾಗಿ ಅವರ ತಾಯಿ ಏನಿದ್ದಾರೆ ರುದ್ರಮ್ಮ ಅಂತ, ಅವರ ಒಂದು ಸಮಾಧಿ ಕೂಡ ಇರುವಂಥದ್ದು. ಅವರು 15/6/1920 ಜನಿಸ್ತಾರೆ. 1990 ಕೂಡ ಅವರು ಸಾವನ್ನಪ್ತಾರೆ. ಅವರ ಒಂದು ಸಾವನ್ನಪ್ಪಿದ ನಂತರದಲ್ಲಿ ಅವರ ಒಂದು ಸಮಾಧಿಯನ್ನು ಕೂಡ ಅವರ ಜಮೀನಲ್ಲಿ ಕೂಡ ಮಾಡಿರುವಂಥದ್ದು. ಈ ಸಮಾಧಿಯ ಪಕ್ಕದಲ್ಲಿಯೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಅಂತ ಹೇಳಲಾಗ್ತದೆ. ಈಗಾಗಲೇ ಸರೋಜಾದೇವಿಯವರ ಮಗ ಕೂಡ ತಿಳಿಸಿರುವಂಥದ್ದು, ಅವರ ಹುಟ್ಟೂರಿನಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸ್ತೀವಿ ಅಂತ. ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಜಮೀನಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಳ್ಳೋಕೆ ಕೂಡ ತಯಾರಿಯನ್ನು ಮಾಡ್ತಿದ್ದಾರೆ. ಈ ಒಂದು ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದಿದ್ದಾರೆ. ನಾಳೆ ಸಾಕಷ್ಟು ಗಣ್ಯರು, ಸುತ್ತಮುತ್ತಲ ಗ್ರಾಮಸ್ಥರು, ಅವರ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನರು ಕೂಡ ಬರ್ತಾರೆ. ಯಾವುದೇ ರೀತಿ ಲೋಪಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಈ ಒಂದು ಜಮೀನಿನ ಬಳಿ ಬರ್ತಾ ಇರುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ನೆರವೇರಿಸೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಈ ಒಂದು ದಶವಾರ ಗ್ರಾಮದಲ್ಲಿ ಅವ್ರದ್ದೊಂದು ಮನೆ ಕೂಡ ಇದೆ. ಹಾಗಾಗ ಆ ಒಂದು ಮನೆಗೆ ಬರ್ತಾ ಇದ್ರು. ಜೊತೆಗೆ ಈ ಒಂದು ಜಮೀನು ಏನಿದೆ ಅವ್ರಿಗೆ ಸಾಕಷ್ಟು ನೆಚ್ಚಿನ ಜಮೀನು ಕೂಡ ಆಗಿತ್ತು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಜಮೀನಿಗೂ ಕೂಡ ಬಂದು ಹೋಗ್ತಾ ಇದ್ರು ಅಂತೇಳಿ ಅವರ ಸಂಬಂಧಿಕರು ಜೊತೆಗೆ ಆ ಮನೆಯನ್ನ ನೋಡ್ಕೊಂತಿದ್ದಂಥ ಕೃಷ್ಣಪ್ಪರು ಕೂಡ ತಿಳಿಸ್ತಾ ಇರುವಂಥದ್ದು. ಹೀಗಾಗಿ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಕೂಡ ಆಗ್ರಹಿಸ್ತಾ ಇದ್ರು, ಹುಟ್ಟೂರಿನಲ್ಲೇ ಕೂಡ ಅಂತ್ಯಕ್ರಿಯೆ ನೆರವೇರಿಸಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾಳೆ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೂ ಕೂಡ ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಮನೆಯಿಂದ ಕೂಗಲ್ತೆ ದೂರದಲ್ಲಿ ಅವರ ಒಂದು ಜಮೀನಿದೆ. ಸುಮಾರು 3 ಎಕರೆಯಷ್ಟು ಜಮೀನಿದೆ. ಆ ಒಂದು ಜಮೀನಲ್ಲೇ ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ. ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಅವರ ಸ್ವತಃ ಮಗನೇ ತಿಳಿಸಿರುವಂಥ ನಿಟ್ಟಿನಲ್ಲಿ ಈಗ ಘಟನಾ ಸ್ಥಳಕ್ಕೆ, ಅಂದರೆ ಈ ಒಂದು ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಸಿದ್ಧತೆಗಳನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ನಂತರದಲ್ಲಿ ಡಾಕ್ಟರ್ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ನಾಳೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ಸ್ಥಳದ ಪರಿಶೀಲನೆ ಈಗಾಗಲೇ ಮಾಡ್ತಾ ಇರುವಂಥ SP ಮತ್ತು ತಂಡ ನಾಳೆ 11:15 ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ
ಅಂತ್ಯಕ್ರಿಯೆ ನೆರವೇರುತ್ತೆ. ಅಲ್ಲೇ ಅವರ ಜಮೀನಿದೆ, ಬಿ ಸರೋಜಾದೇವಿ ಗಾರ್ಡನ್ ಅಂತ ಹೇಳಿ. ಅದೇ ಜಮೀನಿನಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ.